ಎಲೆಚುಕ್ಕಿ ರೋಗ ನಿರ್ವಹಣೆ ಕುರಿತು ಮಾಹಿತಿ ಮತ್ತು ಈ ಸಂವಾದ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಕ್ಯಾಂಪ್ಕೋದ ಅಧ್ಯಕ್ಷರಾಗಿರುವಂಥ ಆತ್ಮೀಯರು ಆಗಿರುವಂಥ ಶ್ರೀ SR ಸತೀಶ್ ಚಂದ್ರ ಅವರೇ, ವೇದಿಕೆಯಲ್ಲಿರುವ ಡಾಕ್ಟರ್ ಬಾಲಕೃಷ್ಣ ಹೆಬ್ಬಾರ್ ಅವರೇ, ಡಾಕ್ಟರ್ ಜಾನಕಿ ರಾಮ್ ಅವರೇ, ಡಾಕ್ಟರ್ ಶ್ರೀ ಮಹೇಶ್ ಪುಚ್ಚಪಾಡಿ ಅವರೇ, ಡಾಕ್ಟರ್ ವಿನಾಯಕ್ ಅವರೇ ಮತ್ತು ನಮ್ಮ ಸಂಘದ ಅಧ್ಯಕ್ಷರಾಗಿರುವ ಜಯಪ್ರಕಾಶ್ ಮೊಗ್ರಾ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಈ ತಂಡದ ಎಲ್ಲ ವಿಜ್ಞಾನಿಗಳೇ, ವೆಂಕಟ್ ದಂಬೆಕೋಡಿ ಅವರೇ, ಕೇಶವ್ ಮುಳಿ ಅವರೇ, ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಅವರಾಗಲೇ ಹೇಳಿದಾಗೆ ಅಡಿಕೆ ನಮ್ಮ ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಲೈಫ್ ಲೈನ್ ಅದು. ಹಾಗಾಗಿ ಅಡಿಕೆಗೆ ಇವತ್ತಿರುವಂಥ ಸವಾಲುಗಳು ಮತ್ತು ಅದರಲ್ಲಿರುವಂಥ ಪಾಸಿಬಿಲಿಟೀಸ್ ಇದೆರಡನ್ನೂ ಪ್ಯಾರಲಲ್ಲಿ ಯೋಚನೆ ಮಾಡಿಕೊಂಡು ಮುಂದೆ ಹೋಗಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿಯ ಸಂದರ್ಭದಲ್ಲಿ ನಾವಿದ್ದೇವೆ. ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆಗೆ ಬಂದಿರುವಂಥ ಎರಡು ಮೇಜರ್ ಸವಾಲುಗಳು ಏನಂದರೆ, ಒಂದು ಎಲೆಚುಕ್ಕಿ, ಮತ್ತೊಂದು ಹಳದಿ ರೋಗದ ಸಮಸ್ಯೆ. ಈ ಎರಡೂ ಸಮಸ್ಯೆಗಳ ದೃಷ್ಟಿಯಿಂದ ಮತ್ತು ಒಟ್ಟು ಮಾರುಕಟ್ಟೆ ನಿರ್ವಹಣೆ ದೃಷ್ಟಿಯಿಂದ ಮತ್ತು ಕೋಆಪರೇಟಿವ್ನ ಸಮಸ್ಯೆಯ ದೃಷ್ಟಿಯಿಂದ ಹಿಂದೆ ನಮ್ಮ ಕಿಶೋರ್ ಕುಡ್ಗೆ ಅವರು ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ಅಡಿಕೆ ಬೆಳೆಯುವ ಪ್ರದೇಶದ ಎಲ್ಲ ಸಂಸತ್ ಸದಸ್ಯರುಗಳು, ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ, ಫುಡ್ ಪ್ರಾಸೆಸಿಂಗ್ ಇಲಾಖೆ ಮತ್ತು ನಮ್ಮದೇ ರಾಜ್ಯದ ಕೇಂದ್ರದ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರದ ಕೃಷಿ ಸಚಿವರಾಗಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಒಟ್ಟಿಗೆ ಎದ್ದುಕೊಂಡು ಇದಕ್ಕೊಂದು ಸಮಗ್ರವಾದ ಒಂದು ಕಾಂಪ್ರಿಹೆನ್ಸಿವ್ ಆದಂಥ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ದೆಹಲಿಯಲ್ಲಿ ಒಂದು ಸಭೆ ಮಾಡಿದ್ವಿ. ಆ ಸಭೆಯಲ್ಲಿ ಇದನ್ನು ಹಲವು ಆಯಾಮಗಳಲ್ಲಿ ಇದನ್ನು ಕೆಲಸ ಮಾಡಬೇಕು. ಒಂದು, ನ್ಯಾಚುರಲಿ ಇದಕ್ಕಿರುವಂಥ ಒಂದು ತಪ್ಪು ಕಲ್ಪನೆಯನ್ನು ಸೃಷ್ಟಿ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆಯಾ, ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅನ್ನುವಂಥ ಒಂದು ನರೇಟಿವ್ ಏನು ಬಿಲ್ಡ್ ಆಗ್ತಾಯಿದೆ, ಅದನ್ನು ಲೀಗಲಿ ಮತ್ತು ಸೈಂಟಿಫಿಕಲಿ ಹೇಗೆ ಫೈಟ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಮೆಜರ್ ತಗೊಳ್ಬೇಕಾದದ್ದು. ಎರಡನೇದ್ದು, ಈಗಿರುವಂಥ ಅಡಿಕೆಗೆ ಬಾಧಿಸಿರುವ ರೋಗಗಳ ದೃಷ್ಟಿಯಿಂದ ಅದನ್ನು ಸೈಂಟಿಫಿಕಲಿ ಹೇಗೆ ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ರಿಸರ್ಚ್ ಮಾಡ್ತಾಯಿದೆ, ಅದೆಲ್ಲವನ್ನು ICARನ CPCRನ ಅಂಡರ್ ತಂದು ಒಂದು ಕಾಂಪ್ರಿಹೆನ್ಸಿವ್ ಆದಂಥ ರಿಸರ್ಚ್ ಆಗಬೇಕು ಮತ್ತು ಆ ರಿಸರ್ಚ್ ನಲ್ಲಿ ಬಂದಿರುವಂಥ ನಿರ್ವಹಣೆಯ ಮಾರ್ಗಗಳನ್ನು ಜನರಿಗೆ ಮತ್ತು ರೈತರಿಗೆ ಅದರ ಜಾಗೃತಿಯ ದೃಷ್ಟಿಯಿಂದ ಕೆಲಸಗಳಾಗಬೇಕು ಅನ್ನುವಂಥದ್ದು. ಮತ್ತು ಮಾರುಕಟ್ಟೆ ನಿರ್ವಹಣೆ ದೃಷ್ಟಿಯಿಂದ ಅದಕ್ಕಿರುವಂಥ ಸಮಸ್ಯೆಗಳದು ಮಾಯಿಶ್ಚರ್ ಕಂಟೆಂಟ್ನಿಂದ ಹಿಡಿದು ಬೇರೆ ಬೇರೆ ರಾಜ್ಯಗಳಿರುವಂಥ ಬೇರೆ ಬೇರೆ ಟ್ಯಾಕ್ಸೇಷನ್ ಸಿಸ್ಟಮ್ನಿಂದ ಹಿಡಿದು ಇಂಪೋರ್ಟ್ ಆಗುವಂಥ ಸಮಸ್ಯೆಯಿಂದ ಇದು ಒಟ್ಟು ಕ್ಯಾಂಪ್ಕೋದ ಕಡೆಯಿಂದ ಆಗಬೇಕಾದಂಥ ವಿಷಯ. ಹಾಗಾಗಿ ಈ ಮೂರು ದೃಷ್ಟಿಯಿಂದಲೂ ಕೆಲಸಗಳಾಗಬೇಕು ಅನ್ನುವಂಥದ್ದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದ ಉದ್ದೇಶ ಇರುವಂಥದ್ದು. ನಮ್ಮ ಪ್ರಧಾನಮಂತ್ರಿಗಳು 2014ರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಅತ್ಯಂತ ಪ್ರಾಮಾಣಿಕವಾಗಿ ಪಾಲಿಸಿ, ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಮತ್ತು ರೈತರಿಗೆ ಬೆಂಬಲವಾಗಿ ನಿಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅದು ಅಡಿಕೆಗೂ ಮುಂದುವರಿಸಿಕೊಂಡು ಕೆಲಸ ಆಗಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನಮಂತ್ರಿಗಳ ಉದ್ದೇಶ ಇರುವಂಥದ್ದು. ಆ ದೃಷ್ಟಿಯಿಂದ ನಾನು ಈಗಾಗಲೇ ಹೆಬ್ಬಾರ್ ಅವರ ಹತ್ರ ಮಾತನಾಡಿದ್ದೇನೆ. ಮುಂದಿನ ದಿವಸದಲ್ಲಿ ಮಂಗಳೂರಿನಲ್ಲಿ ಒಂದು ಸಣ್ಣ ತಂಡ ಕೂತ್ಕೊಂಡು, ಅದು ಕ್ಯಾಂಪ್ಕೋ, ICAR, ರಾಜ್ಯದ ಹಾರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಕೃಷಿ ಪತ್ತಿನ ಪ್ರಮುಖರು ಮತ್ತು ನಮ್ಮ ಶಾಸಕರುಗಳು, ಅಡಿಕೆ ಬೆಳೆಯುವ ಪ್ರದೇಶದ ಶಾಸಕರುಗಳು ಒಟ್ಟು ಸೇರಿಕೊಂಡು ತಾಲೂಕು ಸಹ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡಿಕೊಂಡು ಆ ಆ್ಯಕ್ಷನ್ ಪ್ಲ್ಯಾನ್ಗೆ ಒಂದು ಸಣ್ಣ ತಂಡವನ್ನು ರಚನೆ ಮಾಡಿ ಮಾಹಿತಿಯ ಪ್ರಸರಣದ ದೃಷ್ಟಿಯಿಂದ ಮತ್ತು ರೈತರಿಗೆ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಅದು ಒಂದು SOS ಎಲ್ಲಿ ಅಂತ ಆ ದೃಷ್ಟಿಯಿಂದ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡುವ ದೃಷ್ಟಿಯಿಂದ ಒಂದೆರಡು ಗಂಟೆಗಳು ಕೂತ್ಕೊಂಡು ನಾವು ಒಂದು ಯೋಚನೆ, ಚರ್ಚೆ, ಸಮಾಲೋಚನೆ ಮಾಡಿದರೆ ಒಂದು ಒಳ್ಳೆಯ ಔಟ್ಕಮ್ ಅದರಿಂದ ಬರ್ಬೋದು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ನಾನೇ ಮುಂದೆ ನಿಂತು ಲೀಡ್ ತಗೊಂಡು ಈ ಸಭೆಯನ್ನು ಕರೀತೇನೆ ಆದಷ್ಟು ಶೀಘ್ರವಾಗಿ. ಅದರ ನಂತರ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗೋದು ಅನ್ನುವಂಥ ದೃಷ್ಟಿಯಿಂದ ಯೋಚನೆಗಳನ್ನು ಕೂಡ ಮಾಡೋಣ. ನಾನು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದನಾದ ನಂತರ ಈ ಜಿಲ್ಲೆಯ ಜನರು ಅತ್ಯಂತ ಬುದ್ಧಿವಂತರು ಅಂತ ನಮ್ಮನ್ನು ನಾವು ಕರ್ಕೊಳ್ಳೋದಲ್ಲ, ಬೇರೆಯವರು ನಮ್ಮನ್ನು ಕರಿತಾ ಇದ್ದಾರೆ. ಹಾಗಾಗಿ ಆ ಬುದ್ಧಿವಂತಿಕೆಗೆ ಅನುಗುಣವಾಗಿ ನಾವು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡಬೇಕು ಅನ್ನುವಂಥದ್ದು ನನ್ನ ಇಚ್ಛೆ.
ಹಾಗಾಗಿ ನಾನು ಈ ಜಿಲ್ಲೆಯನ್ನು ಯಾವತ್ತೂ ಇಟ್ಸ್ ಎನ್ ಓಷನ್ ಆಫ್ ಪಾಸಿಬಿಲಿಟೀಸ್ ಅಂತ ಕರಿತೇನೆ. ಇದೊಂದು ಸಾಧ್ಯತೆಗಳ ಸಾಗರ ಈ ಜಿಲ್ಲೆ. ಸೊ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ದಸ್ ಪಾಸಿಬಿಲಿಟೀಸ್. ಇವತ್ತು ಎಲ್ಲ ದೃಷ್ಟಿಯಿಂದಲೂ ಎಲ್ಲರೂ ಸ್ಮಾರ್ಟ್ ಆಗಬೇಕಾದಂಥ ಅವಶ್ಯಕತೆ ಇದೆ. ಅದು ಸಿಟಿ ಅಂದರೆ ಸ್ಮಾರ್ಟ್ ಸಿಟಿ ಹೇಳ್ತಾರೆ, ಪೋರ್ಟ್ ಅಂದರೆ ಇಟ್ ಶುಡ್ ಬಿ ಎ ಸ್ಮಾರ್ಟ್ ಪೋರ್ಟ್. ಹಾಗಾಗಿ ಫಾರ್ಮರ್ ಕೂಡ ಇಟ್ ಶುಡ್ ಬಿ ಎ ಸ್ಮಾರ್ಟ್ ಫಾರ್ಮರ್ ಆಗಬೇಕಂತ ಅವಶ್ಯಕತೆ ಇದೆ. ನಾವು ಯಾವುದೋ ಓಬಿರಾಯನ ಕಾಲದ ವ್ಯವಸ್ಥೆಯಲ್ಲಿ ಇವತ್ತಿರುವ ಸವಾಲುಗಳಿಗೆ ಅದರ ಆಧಾರದಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಕ್ಲೈಮೇಟ್ ಚೇಂಜ್ ಆಗ್ತಾಯಿದೆ, ವಾತಾವರಣ ಬದಲಾಗ್ತಾ ಇದೆ, ಫರ್ಟಿಲೈಸರ್ನ ಹಾವಳಿಗಳು, ಫರ್ಟಿಲೈಸರ್ ಮತ್ತು ನಕಲಿ ಫರ್ಟಿಲೈಸರ್ನ ಹಾವಳಿಗಳ ಮಧ್ಯೆ ನಾವು ಕೆಲಸ ಮಾಡಬೇಕಾದಂಥ ಜವಾಬ್ದಾರಿ ಇದೆ. ವಿ ಹ್ಯಾವ್ ಟು ಎಜುಕೇಟ್ ದ ಫಾರ್ಮರ್, ವಿ ಹ್ಯಾವ್ ಟು ಎಂಪವರ್ ದ ಫಾರ್ಮರ್, ಆ್ಯಂಡ್ ದೆನ್ ಓನ್ಲಿ agriculture can be sustainable and it can realize the Prime Minister's vision of doubling the farmers' income. ಹಾಗಾಗಿ ಈ ಎಲ್ಲ ದೃಷ್ಟಿಯಿಂದಲೂ ಒಂದು ಸಮಗ್ರವಾಗಿ ಯೋಚನೆ ಮಾಡಲಿಕ್ಕೆ ನಾವು ಖಂಡಿತವಾಗಿಯೂ ನಾವು ಸತೀಶ್ ಚಂದ್ರರು ಮತ್ತು ಹೆಬ್ಬಾರರು ಆದಷ್ಟು ಶೀಘ್ರ ಈ ಸಭೆಯನ್ನು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ 5 ವರ್ಷಗಳ ಕಾಲ ನಾವು ಇದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೋದು, ಒಂದು ಕಾಂಪ್ರಿಹೆನ್ಸಿವ್ ಆದಂಥ ಒಂದು ಶಾರ್ಟ್ ಟರ್ಮ್ ಆ್ಯಕ್ಷನ್ ಪ್ಲ್ಯಾನನ್ನು ಮಾಡಿಕೊಂಡು ಈ ಮೂರೂ ಸವಾಲುಗಳನ್ನು ಎದುರಿಸುವ ದೃಷ್ಟಿಯಿಂದ, ಅದು ಲೀಗಲಿ ಇರುವಂಥ ನಮಗೆ ಅಡಿಕೆ ಹಾನಿಕಾರಕ ಅನ್ನುವಂಥ ಒಂದು ವಿಷಯ, ಮತ್ತು ಅಡಿಕೆಗಿರುವಂಥ ರೋಗಗಳ ವಿಷಯ, ಮತ್ತು ಮಾರುಕಟ್ಟೆಯ ದೃಷ್ಟಿಯಿಂದ ಇರುವಂಥ ಸಮಸ್ಯೆಗಳು.